ದೇವುಡು ಅವರ ಮಹಾಬ್ರಾಹ್ಮಣ 70ನೆಯ ತರಂಗ. ಭಗವಾನ್ ಯಾಜ್ಞವಲ್ಕ್ಯರ ಆಹ್ವಾನದಂತೆ ಮಂದಾಕಿನಿ ಅಲಕನಂದ ನದಿಗಳ ಸಂಗಮದಲ್ಲಿ ಭಗವಾನ್ ನಚಿಕೇತರ ಆಶ್ರಮದಲ್ಲಿ ಬ್ರಹ್ಮರ್ಷಿ ಪರಿಷತ್ತು ಭಗವಾನ್ ಪಿಪ್ಪಲಾದರ ಅಧ್ಯಕ್ಷತೆಯಲ್ಲಿ ಸೇರಿದೆ. ಭಗವತಿ ಗಾರ್ಗಿಯವರು ಅತಿಥಿ ಪೂಜೆಗೆ ನಿಯುಕ್ತರಾಗಿದ್ದಾರೆ. ಒಂದು ವಿಶೇಷವೇನೆಂದರೆ, ಸರಸ್ವತಿ ನದಿಯ ತೀರದಲ್ಲಿ ಯಾಗ ಮಾಡುತ್ತಿದ್ದ ಋಷಿಗಣವೊಂದು ಅನಾರ್ಯ ಋಷಿಗಣವೊಂದನ್ನು ಕಂಡಿದೆ. ಈ ಅನಾರ್ಯ ಗಣದಲ್ಲಿ 12 ಜನರಿದ್ದಾರೆ. ಅವರಿಗೆ ಕ್ರಮಾಧ್ಯಯನವಾಗಿಲ್ಲ. ಆದರೂ ಅವರೆಲ್ಲ ಬ್ರಹ್ಮಜ್ಞರು. ಅವರು ಕರೆದ ಕಡೆಗಳಲ್ಲಿ ದೇವತೆಗಳು ಬರುತ್ತಾರೆ. ಅವರು ದೇವಭಾಷೆಯಲ್ಲಿ ಇರಲಿ, ಪ್ರಾಕೃತ ಭಾಷೆಯಲ್ಲಿಯೂ ಮಂತ್ರಗಳನ್ನು ರಚಿಸಬಲ್ಲ ಮಂತ್ರಕೃತ್ತುಗಳು. ಅವರ ವಿಚಾರದಲ್ಲಿ ಆರ್ಯರ್ಷಿಗಳು ಹೇಗೆ ನಡೆಯಬೇಕೆಂದು ಪರಿಷತ್ತು ನಿರೂಪವನ್ನು ಕೊಡಬೇಕು ಎಂದು ಮನವಿಯು ಬಂದಿದೆ. ಈ ಅನಾರ್ಯಗಣವೂ ಬಂದಿದೆ. ಜೊತೆಗೆ ಚಂದ್ರವಂಶದ ಯಯಾತಿ, ಸೂರ್ಯವಂಶದ ಜನಕ ಇಬ್ಬರೂ ವಿಶೇಷಾಹ್ವಾನದ ಮೇಲೆ ಬಂದಿದ್ದಾರೆ. ಮೊದಲನೆಯ ದಿನ ಹೋಮ ಹವನಗಳನ್ನು ಮಾಡಿ ದೇವರ್ಷಿ ಪಿತೃಗಣಗಳನ್ನು ಅರ್ಚಿಸಿ ಶುಭ ಕಾರ್ಯಗಳನ್ನು ಆರಂಭಿಸಿದರು. ಭಗವಾನ್ ಪಿಪ್ಪಲಾದರ ಮಗ್ಗುಲಲ್ಲಿ ಬಲಗಡೆಗೆ ಭಗವಾನ್ ವಸಿಷ್ಠರು ಆಸನದಲ್ಲಿ ಮಂಡಿಸಿದ್ದಾರೆ. ಎಡಗಡೆ ಭಗವಾನ್ ವಿಶ್ವಾಮಿತ್ರರು. ಸಭೆಯ ಕಾರ್ಯಕಲಾಪಗಳು ಆರಂಭವಾದವು. ಭಗವಾನ್ ಯಾಜ್ಞವಲ್ಕ್ಯರು ಎದ್ದು ಹೇಳಿದರು, ಈ ದಿನ ಪರಿಷತ್ತು ಸೇರಿರುವುದು ಭಗವಾನ್ ವಿಶ್ವಾಮಿತ್ರರ ಅಭಿನಂದನಕ್ಕಾಗಿ. ಹಿಂದೆ ಪರಿಷತ್ತು ಸೇರಿದಾಗ ಭಗವತಿ ಗಾರ್ಗಿಯವರು ಆರ್ಯೀಕರಣಕ್ಕಾಗಿ ಒಂದು ಸುಲಭ ಸಾಧನವನ್ನು ಕಲ್ಪಿಸಿಕೊಡಬೇಕೆಂದು ಭಗವಾನ್ ವಿಶ್ವಾಮಿತ್ರರನ್ನು ಪ್ರಾರ್ಥಿಸಿದ್ದರು. ಈ ದಿನದ ಅಧ್ಯಕ್ಷರಾದಿಯಾಗಿ ಅನೇಕರು ಆ ಪ್ರಾರ್ಥನೆಯಲ್ಲಿ ಭಾಗವಹಿಸಿದ್ದರು. ಇವರೇ ತಪಸ್ಸೋ ತಪಸ್ಸೇ ಇವರೋ ಎನ್ನುವಷ್ಟು ತಪಸ್ಸನ್ನು ಮಾಡಿರುವ ಈ ಪುಣ್ಯ ಪುರುಷರು ಅದನ್ನು ಸಾಧಿಸಿದ್ದಾರೆ. ನಿದರ್ಶನವಿಲ್ಲದೆ ನಾವು ಅಂಗೀಕರಿಸುವುದಿಲ್ಲ. ಅದರಿಂದ ನಿದರ್ಶನವೂ ಆಗಿದೆ. ಸರಸ್ವತಿ ತೀರದ ಋಷಿಗಣವು ಇಲ್ಲಿಗೆ ಕಳುಹಿಸಿಕೊಟ್ಟಿರುವ ಋಷಿಗಣವು ಹಿಂದೆ ಅನಾರ್ಯರು ಆಗಿದ್ದವರು. ಅವರು ವಿಶ್ವಾಮಿತ್ರರ ಅನುಗ್ರಹ ಪಡೆದು ಮಂತ್ರಕೃತ್ತುಗಳಾದ ಮಂತ್ರಪತಿಗಳಾಗಿದ್ದಾರೆ. ಅವರನ್ನು ಕರೆದುಕೊಂಡು ಬಂದಿರುವ ಪ್ರತಿನಿಧಿಗಳು ಈ ಸಭೆಯ ಮುಂದೆ ಬಂದು ಅಲ್ಲಿ ನಡೆದುದನ್ನು ಹೇಳುವರು. ಅದಕ್ಕೆ ಅಪ್ಪಣೆಯಾಗಬೇಕು. ಸಭೆಯ ಅಪ್ಪಣೆಯನ್ನು ಪಡೆದು ಪಿಪ್ಪಲಾದರು ಪ್ರತಿನಿಧಿಯನ್ನು ಕರೆದರು. ಆತನು ಬಂದು ಸಭೆಗೆ ನಮಸ್ಕಾರ ಮಾಡಿ, ಮಹಾಂತರಿಗೆ ನಮಸ್ಕಾರವು, ಅರ್ಭಕರಿಗೆ ನಮಸ್ಕಾರವು, ತರುಣರಿಗೆ ನಮಸ್ಕಾರವು, ವೃದ್ಧರಿಗೆ ನಮಸ್ಕಾರವು, ಬ್ರಹ್ಮಕ್ಕೆ ನಮಸ್ಕಾರವು, ಬ್ರಹ್ಮಜರಿಗೆ ನಮಸ್ಕಾರವು. ನಾನು ಸತ್ಯವಾಗಿ ಹೇಳುತ್ತೇನೆ, ನಾನಾಡುವ ಸತ್ಯವು ನನ್ನನ್ನು ಕಾಪಾಡಲಿ. ನಾನಾಡಿದ ಸತ್ಯವು ಅದನ್ನು ಕೇಳಿದವರನ್ನೆಲ್ಲ ಕಾಪಾಡಲಿ. ನಾನು ಋತವನ್ನು ಹೇಳುತ್ತೇನೆ. ಆ ಋತವು ಆಡಿದ ನನ್ನನ್ನೂ ಕೇಳಿದ ಇತರರನ್ನೂ ಕಾಪಾಡಲಿ. ನನ್ನ ಬಾಯಲ್ಲಿ ಅಸತ್ಯವೂ ಅನೃತವೂ ಬಂದರೆ ನನ್ನ ತಲೆ ಹೊಡೆದು 100 ಪಾಲಾಗಲಿ ಎಂದು ಪ್ರತಿಜ್ಞೆ ಮಾಡಿ ಸಭೆಯ ಅಪ್ಪಣೆ ಪಡೆದು ಹೇಳಿದನು. ನಾವು ಎಂದರೆ ಸರಸ್ವತಿ ತೀರದಲ್ಲಿರುವ ಋಷಿಗಳೆಲ್ಲರೂ ಸೇರಿ ವಿಶ್ವಶಾಂತಿಗೆಂದು ಯಜ್ಞ ಮಾಡುತ್ತಿದ್ದೆವು. 3ನೆಯ ದಿನ ಮಾಧ್ಯಂದಿನ ಹೋಮವು ನಡೆಯಬೇಕಾಗಿದ್ದಾಗ ಒಂದು ಗಣವು ಅಲ್ಲಿಗೆ ಬಂದು, ನಾವು ಯಜ್ಞದಲ್ಲಿ ಭಾಗಿಗಳಾಗುತ್ತೇವೆ, ಅಪ್ಪಣೆಯಾಗಬೇಕು ಎಂದು ಪ್ರಾರ್ಥಿಸಿದರು. ಆ ಗಣದ ಮುಖದಲ್ಲಿ ಇರುವವನು ಕವಶ ಐಲೂಷರೆಂಬ ಮಹನೀಯರು. ವಿಚಾರ ಮಾಡಿದ್ದರಲ್ಲಿ ಅವರಲ್ಲಿ ಅನೇಕರು ಶೂದ್ರೀ ಪುತ್ರರು, ಅದ್ವಿಜರು, ಅನಾರ್ಯರು, ಕ್ರಮಾಧ್ಯಯನವಿಲ್ಲದವರು ಎಂದು ತಿಳಿಯಿತಾಗಿ ಅವರನ್ನು ಯಜ್ಞಭಾಗಾಧಿಕಾರಿಗಳೆಂದು ಅಂಗೀಕರಿಸಲಾಗಲಿಲ್ಲ. ಅವರೆಲ್ಲರೂ ತಮಗೆ ಅಸಮಾಧಾನವಾಗಿದ್ದರೂ ಮರು ಮಾತನಾಡದೆ ಹೊರಟು ಹೋದರು. ಅವರ ವಿನಯವನ್ನೂ ಸೌಜನ್ಯವನ್ನೂ ಕಂಡ ಋಷಿಗಳು, ಏನು ಮಾಡುವುದು, ವಿಧಿಯಲ್ಲಿ ಅವಕಾಶವಿಲ್ಲ ಎಂದು ಬಲು ಮರುಗಿದರು. ಮಾಧ್ಯಂದಿನ ಹೋಮವು ಆರಂಭವಾಯಿತು. ಎಷ್ಟು ಕರೆದರೂ ಯಾವ ದೇವತೆಗಳೂ ಬರಲಿಲ್ಲ.
ಇದೇನಿದು ಆಶ್ಚರ್ಯ ಎಂದು ದೇವಪತಿಯಾದ ಇಂದ್ರನನ್ನು ಕರೆದೆವು. ಆತನು ಅರ್ಧಾರ್ಥವಾಗಿ ಪ್ರಕಟವಾಗಿ, ನೀವು ಕಳುಹಿಸಿಬಿಟ್ಟಿರುವ ಋಷಿಗಳು ಪಟ್ಟಿರುವ ಅಸಮಾಧಾನವು ತೀರುವವರೆಗೂ ದೇವತೆಗಳು ಇಲ್ಲಿಗೆ ಬರುವುದಿಲ್ಲ, ನಾವೆಲ್ಲ ಅವರ ಜೊತೆಯಲ್ಲಿರುವೆವು ಎಂದು ನಾವು ಕೊಟ್ಟ ಹವಿಸ್ಸನ್ನೂ ಸ್ವೀಕರಿಸದೆ ಅಂತರ್ಧಾನನಾದನು. ಆಮೇಲೆ ಆ ಋಷಿಗಳೆಲ್ಲರೂ ಹೋಗಿ ಆ ಕವಶ ಐಲೂಷ ಗಣವನ್ನು ಪ್ರಾರ್ಥಿಸಿಕೊಂಡು ತಾವು ಪ್ರಾರಂಭಿಸಿದ್ದ ಯಜ್ಞವನ್ನು ಅವರ ಅಪ್ಪಣೆಯಿಂದ ಯಥಾಯಥಾ ಮುಗಿಸಿ ಅವರನ್ನು ಇಲ್ಲಿಗೆ ನನ್ನೊಡನೆ ಕಳುಹಿಸಿರುವರು. ಇನ್ನು ಮುಂದೆ ಏನು ಮಾಡಬೇಕೆಂಬುದು ಪರಿಷತ್ತು ಗೊತ್ತು ಮಾಡಬೇಕು. ಭಗವಾನರೊಬ್ಬರೇ ಎದ್ದು ಸಭಾಪತಿಗಳಲ್ಲಿ ವಿಜ್ಞಾಪನೆ. ಅನಾರ್ಯ ಋಷಿಗಣದ ವಿಷಯ ಸಭೆಯ ಮುಂದೆ ಬಂದು ಇತ್ಯರ್ಥವಾಗುವುದಕ್ಕೆ ಮುಂಚೆಯೇ ಅತಿಥಿ ಸತ್ಕಾರಕ್ಕೆ ನಿಯುಕ್ತರಾಗಿರುವವರು ಅವರಿಗೆ ಮಧುಪರ್ಕವನ್ನು ಕೊಟ್ಟುಬಿಟ್ಟಿದ್ದಾರೆ. ಇದು ಕ್ರಿಯಾಲೋಪವಲ್ಲವೇ ಎಂಬುದು ವಿಮರ್ಶೆಯಾಗಬೇಕು ಎಂದರು. ಸಭಾಪತಿಗಳು ಭಗವತಿ ಗಾರ್ಗಿಯವರ ಮುಖ ನೋಡಿದರು. ಆಕೆಯು ಎದ್ದು ಸಭಾಪತಿಗಳಿಗೂ ಸಭೆಗೂ ವಂದನ ಮಾಡಿ ಪ್ರಸನ್ನ ಮುಖದಿಂದ ಮಂದಹಾಸವನ್ನು ಬೀರುತ್ತಾ ವಿನಯವಾಗಿ ಹೇಳಿದರು, ಭಗವಾನರೊಬ್ಬರು ಕ್ರಿಯಾಲೋಪವನ್ನೆತ್ತಿದ್ದಾರೆ. ಅತಿಥಿಗಳು ಬಂದಾಗ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಸತ್ಕಾರ ಮಾಡುವುದು ನನ್ನ ಕಾರ್ಯ. ನನಗೆ ವಹಿಸಿರುವ ಕಾರ್ಯದಲ್ಲಿ ನನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪ್ರತಿಯೊಂದನ್ನೂ ಗಮನಿಸಿ ಕಾರ್ಯ ಮಾಡಿದ್ದೇನೆ. ಆ ಮಹರ್ಷಿಗಳು ಬರುತ್ತಿದ್ದ ಹಾಗೆಯೇ ಅವರ ಜೊತೆಯಲ್ಲೇ ಬರುತ್ತಿರುವ ಪಂಚಾಗ್ನಿಗಳನ್ನು ಕಂಡೆ. ಅವರನ್ನು ಆರ್ಯರೆಂದು ಪರಿಷತ್ತು ಅಂಗೀಕರಿಸಿಲ್ಲ ನಿಜ. ಆದರೆ ಪಂಚಾಗ್ನಿ ಸಮೇತವಾಗಿ ಬಂದಿರುವವರಿಗೆ ಮಧುಪರ್ಕವನ್ನು ಕೊಡದಿದ್ದರೆ ಯಜ್ಞೇಶ್ವರನಿಗೆ ದ್ರೋಹವಾಗಿ ಸಭೆಗೂ ಸಭಾಪತಿಗಳಿಗೂ ಆಶ್ರಯಸ್ಸಾದೀತು ಎಂದು ಹೆದರಿ ಆ ಅಗ್ನಿವಂತರಿಗೆ ನಾನು ಮಧುಪರ್ಕವನ್ನು ಕೊಟ್ಟಿದ್ದೇನೆ. ಇದು ಅಪರಾಧವಲ್ಲವೆಂಬುದು ತಮ್ಮೆಲ್ಲರಿಗೂ ಗೊತ್ತಿದೆ. ಆದರೂ ಸಭಾ ಮರ್ಯಾದೆ ಎಂದು ಇದೋ ಕೈ ಮುಗಿಯುತ್ತೇನೆ. ಅಪರಾಧವಾಗಿದ್ದರೆ ಕ್ಷಮಿಸುವುದು. ನಾವು ಬ್ರಹ್ಮವಾದಿಗಳು. ಕರ್ಮದಲ್ಲಿ ಪ್ರಮಾದವಶವಾಗಿ ನ್ಯೂನಾತಿರೇಕಗಳು ಬಂದರೂ ಅದನ್ನು ಸಹಿಸಿಕೊಳ್ಳುವವರು. ನಮ್ಮ ಹಾಗೆಯೇ ಈ ಪರಿಷತ್ತು ಕರ್ಮದೋಷವಿದ್ದರೆ ಸಹಿಸಿಕೊಳ್ಳಬೇಕು ಎಂದು ಪ್ರಾರ್ಥನೆ. ಧರ್ಮಜ್ಞರೆಲ್ಲರೂ ಆಕೆಯು ಮಾಡಿದುದು ಸರಿಯೆಂದರು. ಪರಿಷತ್ತುಗಳಲ್ಲಿ ಎಲ್ಲ ಕಾರ್ಯಕ್ಕಿಂತ ಪ್ರಧಾನವಾದುದು ಅತಿಥಿ ಸತ್ಕಾರ. ಅದರಲ್ಲಿ ಹೆಚ್ಚು ಕಡಿಮೆಯಾದರೆ ಪರಿಷತ್ತು ಉತ್ತರವಾದಿಯಾಗಿ ಅಶ್ರೇಯಸ್ಸು ಪಡೆಯಬೇಕಾಗುವುದು. ಆದ್ದರಿಂದ ಅಗ್ನಿವಂತರಿಗೆ ಮಧುಪರ್ಕವು ಅವರು ಯಾರೇ ಆಗಲಿ ಸಲ್ಲಬೇಕಾದ್ದರಿಂದ ಆಕೆಯು ಮಾಡಿದುದು ಸರಿ ಎಂದಾಯಿತು. ಮತ್ತೊಬ್ಬರು ಎದ್ದು ನಗುನಗುತ್ತಾ ಸಭಾಪತಿಗಳಿಗೆ ಅರಿಕೆ ಮಾಡಿದರು. ಭಗವತೀ ಗಾರ್ಗಿಯವರು ಮಾಡಿದ ಕಾರ್ಯವನ್ನು ಸರಿಯೆಂದು ಅಂಗೀಕರಿಸಿದ ಸಭೆ ಅವರನ್ನು ಆರ್ಯರು ಬ್ರಾಹ್ಮಣರು ಎಂದು ಒಪ್ಪಿಕೊಂಡಂತೆಯೇ ಆಯಿತು. ಅದರ ಜೊತೆಯಲ್ಲಿಯೇ ಭಗವಾನ್ ವಿಶ್ವಾಮಿತ್ರರು ಕಲ್ಪಿಸಿಕೊಟ್ಟು ಮಹದನುಗ್ರಹ ಮಾಡಿರುವ ಪ್ರಾಜಾಪತ್ಯ ವ್ರತದ ಮಹಿಮೆಯೇನು ಎಂಬುದನ್ನು ಕಂಡುದೂ ಆಯಿತು. ಇನ್ನು ಸಭೆಯ ಮುಂದಿರುವ ಕಾರ್ಯ ಭಗವಾನ್ ವಿಶ್ವಾಮಿತ್ರರು ಮನುಷ್ಯ ಕುಲಕ್ಕೆ ಮಾಡಿರುವ ಪರಮೋಪಕಾರಕ್ಕಾಗಿ ಅವರನ್ನು ಅರ್ಚಿಸುವುದು. ಆ ಅರ್ಚನೆಯು ಯಾವ ರೂಪವಾಗಿ ನಡೆಯಬೇಕು ಎಂಬುದು ಗೊತ್ತಾಗಬೇಕು ಅಷ್ಟೇ ಎಂದರು. ಎಲ್ಲರೂ ಹೌದು ಹೌದು ಎಂದು ಆನಂದದಿಂದ ಕೈಚಪ್ಪಾಳೆಯನ್ನು ಇಕ್ಕಿದರು. ಭಗವತೀ ಗಾರ್ಗಿಯವರು ಎದ್ದು ನಿಂತು ಒಂದು ಪುಷ್ಪಮಂಟಪವನ್ನು ಕಟ್ಟಿ ಅದರಲ್ಲಿ ಭಗವಾನ್ ವಿಶ್ವಾಮಿತ್ರರನ್ನು ಕುಳ್ಳಿರಿಸಿ ನಾವೆಲ್ಲರೂ ಆ ರಥವನ್ನು ಎಳೆದುಕೊಂಡು ಹೋಗಬೇಕು. ಇದು ನಾವು ಅವರಿಗೆ ಸಲ್ಲಿಸುವ ಅರ್ಚನೆಯಾಗಲಿ ಎಂದರು. ಮಹಾರಾಜನಾದ ಯಯಾತಿಯು ಮಹಾರಾಜ ಜನಕನ ಅನುಮತಿಯನ್ನು ಪಡೆದು ಎದ್ದು ನಿಂತು, ಸೂರ್ಯವಂಶಭೂಷಣನಾದ ಜನಕ ಮಹಾರಾಜನು ಈ ಪರಿಷತ್ತಿಗೆ ಹೀಗೆ ವಿಜ್ಞಾಪಿಸು ಎಂದು ನನಗೆ ಆಜ್ಞೆ ಮಾಡಿದ್ದಾನೆ. ಈ ಬ್ರಹ್ಮಪೂಜೆಗೆ ಕ್ಷತ್ರ ಸಮಾಯೋಗವು ವಿಹಿತವಾದುದರಿಂದ ಪುಷ್ಪರಥವನ್ನು ಕಟ್ಟುವುದು ನಮ್ಮ ಕಾರ್ಯವಾಗಲಿ.
ಅದನ್ನು ಎಳೆದುಕೊಂಡು ಹೋಗುವುದು ನಮ್ಮ ಭಾಗವಾಗಲಿ. ಇದಕ್ಕೆ ಪರಿಷತ್ತು ಒಪ್ಪಿ ಅಪ್ಪಣೆ ಕೊಡಬೇಕು. ಭಗವಾನ್ ಪಿಪ್ಪಲಾದರು ಎದ್ದು ಆ ಸೂಚನೆಯನ್ನು ಅಂಗೀಕರಿಸಬೇಕೆಂದು ಪರಿಷತ್ತನ್ನು ಪ್ರಾರ್ಥಿಸುತ್ತಾ, ಈ ಸಭೆಯ ಪರವಾಗಿ ಆ ಕಾರ್ಯದಲ್ಲಿ ಭಾಗವಹಿಸಲು ಸಭಾಪತಿಗಳಿಗೂ ಅಪ್ಪಣೆಯಾಗಬೇಕು ಎಂದರು. ಭಗವತಿ ಗಾರ್ಗಿಯವರು ಎದ್ದು ಮುಸಿ ನಗುತ್ತಾ, ಸಭಾಪತಿಗಳು ದಾಕ್ಷಿಣ್ಯದಿಂದ ನಮ್ಮ ಕಡೆ ತಿರುಗಬೇಕು. ಈ ಸೂಚನೆಯನ್ನು ತಂದವರು ಕಾರ್ಯದಲ್ಲಿ ಭಾಗವಹಿಸದಿದ್ದರೆ ಅದು ಪೂರ್ಣವಾಗುವುದೆಂತು? ಅದರಿಂದ ದಯವಿಟ್ಟು ಈ ಜನವನ್ನೂ ಸೇರಿಸಿಕೊಳ್ಳಬೇಕು ಎಂದರು. ಎಲ್ಲರೂ ಸರಿ ಎಂದರು. ರಥವನ್ನು ಎಳೆಯುವ ಕೆಲಸಕ್ಕೆ 4 ಎಂದು ಗೊತ್ತಾಯಿತು. ಸಭಾಪತಿಗಳು ಎದ್ದು ಭಗವಾನ್ ವಿಶ್ವಾಮಿತ್ರರು ಇದನ್ನು ಅಂಗೀಕರಿಸಬೇಕು ಎಂದು ಕೈಮುಗಿದರು. ಭಗವಾನರು ಎದ್ದು ನಿಂತರು. ಭವ್ಯವಾಗಿರುವ ಆ ಪುರುಷಾಕೃತಿಯನ್ನು ಕಂಡವರೆಲ್ಲರೂ, ಇದು ಲೋಕಾನುಗ್ರಹಾರ್ಥವಾಗಿ ಮೂರ್ತಿಯತ್ತು ಬಂದಿರುವ ವೇದಗಳೇ ಇರಬೇಕು ಎಂದು ಮನಸ ಅಭಿವಾದನ ಮಾಡಿದರು. ಅವರು ಹೇಳಿದರು, ಇಂದಿನ ಶ್ರೇಯಸ್ಸೆಲ್ಲವೂ ಭಗವಾನ್ ವಸಿಷ್ಠರದು. ದ್ವೇಷಮುಖನಾಗಿ ಅವರನ್ನು ಆರಾಧಿಸ ಹೊರಟ ನಾನು ಇಂದು ರಾಗಪೂರ್ವಕವಾಗಿ ಪರಮಪ್ರೀತಿಯಿಂದ ಈ ಮಾತು ಆಡುತ್ತಿದ್ದೇನೆ. ಈ ಪರಿಷತ್ತಿನ ಪರವಾಗಿ ಭಗವತಿ ಗಾರ್ಗಿಯವರಾದಿಯಾಗಿ ಸರ್ವರೂ ನನಗೆ ವಹಿಸಿದ ಕೆಲಸವನ್ನು ನಿರ್ವಹಿಸುವುದಕ್ಕೂ ಇವರೇ ಕಾರಣರು. ಅಗಸ್ತ್ಯಾಶ್ರಮಕ್ಕೆ ಹೋಗು ಎಂದು ಇವರು ನಿರೂಪ ಕೊಟ್ಟು ಮಾರ್ಗದರ್ಶಕರಾದರು. ಹಾಗೆಯೇ ಎಲ್ಲದಕ್ಕಿಂತ ಮೊದಲು ಭಗವಾನ್ ವಾಮದೇವರ ಮುಖದಿಂದ ಅನುಗ್ರಹ ಮಾಡಿದವರೂ ಇವರೇ. ಅದರಿಂದ ಇವರಿಗೇ ಈ ಪೂಜೆಯು ಸಮಗ್ರವಾಗಿ ಸಲ್ಲಬೇಕು ಎಂದರು. ಕೊನೆಗೆ ಭಗವಂತರಿಬ್ಬರೂ ಪುಷ್ಪರಥದಲ್ಲಿರಬೇಕು ಎಂದು ಆಯಿತು. ಮರುದಿನ ಪುಷ್ಪರಥವು ಸಿದ್ಧವಾಯಿತು. ರಥದ ಅಲಂಕಾರಕ್ಕಾಗಿ ಹೂವು ತರಲು ಹೋದವರು ಬಂದು ತಮ್ಮ ಆಶ್ಚರ್ಯವನ್ನು ಹೇಳಲಾರರು. ಆಶ್ರಮದ ಸುತ್ತಮುತ್ತಲೂ ಇರುವ ವೃಕ್ಷ ಲತೆಗಳೆಲ್ಲವೂ ಬರಿಯ ಹೂವಿನ ಗೊಂಚಲುಗಳಾಗಿ ನಿಂತಿವೆ. ಕಾಲ ಅಕಾಲವೆಂಬ ನಿಯಮವೇ ಇಲ್ಲದಂತಾಗಿ ಎಲ್ಲಾ ಋತುಗಳ ಎಲ್ಲಾ ಪುಷ್ಪಗಳೂ ಇವೆ. ಅಂದು ಅಲಂಕಾರಕ್ಕೆ ಹೂವು ಬಂದುದು ಮಕ್ಕರೆಗಳಲ್ಲಿ ಅಲ್ಲ, ಬಂಡಿಗಳಲ್ಲಿ. ಎಲ್ಲರೂ ಹೋಗಿ ಆ ವನಲಕ್ಷ್ಮಿಯ ಪುಷ್ಪಾಲಂಕಾರವನ್ನು ನೋಡಿ ಬಂದರು. ಎತ್ತ ನೋಡಿದರೂ ಹೂವು ಹೂವು. ಮರದಲ್ಲಿ, ಗಿಡದಲ್ಲಿ, ಬಳ್ಳಿಯಲ್ಲಿ ಎಲ್ಲಿಯೂ ಎಲೆಯೇ ಕಾಣಿಸದು. ಆ ಹೂವಿನ ಸಾಗರದಲ್ಲಿ ಎಲೆಗಳೂ ಯಾವುದೋ ಪ್ರಭಾವಕ್ಕೆ ಸಿಕ್ಕಿ ಹೂವಾಗಿ ಹೋದಂತಿತ್ತು. ಪುಷ್ಪರಥವನ್ನು ತಪಸ್ವಿಗಳು ಬ್ರಹ್ಮರಥವೆಂದು ಕರೆದರು. ವಸಿಷ್ಠ ವಿಶ್ವಾಮಿತ್ರರನ್ನು ಕುಳ್ಳಿರಿಸಿಕೊಂಡು ಆ ರಥವು ಬರುತ್ತಿರುವುದನ್ನು ಕಂಡವರು, 2 ಹಕ್ಕಿಗಳು ಒಂದು ಮರದಲ್ಲಿ ಕುಳಿತಿವೆ ಎಂಬ ಶ್ರುತಿಯನ್ನು ಸ್ಮರಿಸಿದರು. ಯಯಾತಿಯು ಧರ್ಮಿಷ್ಠ, ಜನಕನು ಬ್ರಹ್ಮಿಷ್ಠ. ಈ ಇಬ್ಬರು ರಥವನ್ನು ಎಳೆಯುತ್ತಿರುವುದು ನೋಡಿದರೆ ಬ್ರಹ್ಮಾಂಡದ ಕ್ಷೇಮವು ಧರ್ಮ ಬ್ರಹ್ಮ ಸಮಾಯೋಗದಲ್ಲಿದೆ ಎಂಬ ವೇದಪುರುಷನ ಸಂದೇಶವನ್ನು ಬೀರುವಂತೆ ಇತ್ತು. ಆ ಮೆರವಣಿಗೆಯನ್ನು ಕಂಡು ಮಾನವರಿರಳಿ ವಿಶ್ವಕ್ಕೆ ವಿಶ್ವವೇ ಸಂತೋಷಪಟ್ಟಿತು. ವಸಿಷ್ಠರು ಸಮಾಧಿಯಲ್ಲಿದ್ದ ವಿಶ್ವಾಮಿತ್ರರನ್ನು ಎಚ್ಚರಿಸಿ, ಅತ್ತ ನೋಡಿ ಎಂದರು. ವಿಶ್ವಾಮಿತ್ರರು ನೋಡಿದರು. ದೇವಗಣ ಸಹಿತನಾದ ದೇವೇಂದ್ರನು ಪರಮ ಸಂತೋಷದಿಂದ ಪರಮ ಭಕ್ತಿಯಿಂದ ಕೈ ಮುಗಿದುಕೊಂಡು ನಿಂತಿರುವುದು ಕಾಣಿಸಿತು. ವಸಿಷ್ಠರೂ ನಕ್ಕರು, ವಿಶ್ವಾಮಿತ್ರರೂ ನಕ್ಕರು.